ಆಡಿಷನ್ ಅಂತ ಬಂದಾಗ ಅದು ಕೂಡ ಅಷ್ಟು ಈಸಿ ಇರಲ್ಲ. ಅದು ಕೂಡ ಅಲ್ಲೂ ಕೂಡ ಸಾಕಷ್ಟು ನೋವು ಅನುಭವಿಸಿರ್ತೀರಾ, ನಿಂತಿರ್ತೀರಾ, ಕಾದಿರ್ತೀರಾ, ಅಲ್ಲಿ ಇನ್ನೊಂದೇನೋ ಹೇಳಿರ್ತಾರೆ. ಅದು ಹೇಗಿತ್ತು ಆ ಜರ್ನಿ? ಅದೇ ನನ್ನ ಫಸ್ಟ್ ಆಡಿಷನ್ನೇ ಯುವರತ್ನ ಮೂವಿಗೆ. ಅದು ಸೊ ಇನ್ಸ್ಟಾಗ್ರಾಮಲ್ಲಿ ಅವಾಗ ಯಾರೋ ಪೋಸ್ಟ್ ಹಾಕಿದ್ರು, ಹಿಂಗೆ ಯುವರತ್ನ ಮೂವಿ ಆಡಿಷನ್ಸ್ ನಡೀತಾ ಇದೆ, ಕ್ಯಾರೆಕ್ಟರ್ಸ್ ಯಾವ ಕ್ಯಾರೆಕ್ಟರ್ ಏನು ಅದೆಲ್ಲ ಗೊತ್ತಿಲ್ಲ, ಆಡಿಷನ್ ನಡೀತಾ ಇದೆ ಅಂತ ಹೇಳಿದ್ರು. ಹೋದ್ವಿ, ಫುಲ್ ದೊಡ್ಡ ಕ್ಯೂ ಇದೆ, ಎಷ್ಟುದ್ದ ಇದೆ. ನನಗೆ ಬೇರೆ ಆ್ಯಕ್ಟಿಂಗ್ ಬರಲ್ಲ, ಏನೂ ಬರಲ್ಲ. ಸುಮ್ಮನೆ ಏನೋ ಒಂದು ಟ್ರೈ ಮಾಡೋಣ ಅಂತ ಹೋಗಿ ಆಡಿಷನ್ ಕೊಟ್ಟು 1 ವಾರ ಆದಮೇಲೆ ಕಾಲ್ ಮಾಡ್ತಾರೆ, ಮೇಡಮ್ ಸೆಲೆಕ್ಟ್ ಆಗಿದ್ದೀರಾ ನೀವು, ಕಾಲ್ ಮಾಡ್ತೀವಿ, ಶೂಟಿಂಗ್ ಇರುತ್ತೆ, ಹೇಳ್ತೀವಿ ಅಂತ. ನಾನು ಫುಲ್ ಖುಷಿ. ಅಪ್ಪು ಸರ್ ಅಂದರೆ ಮೂವಿ ಮಾಡ್ತೀನಲ್ಲ, ಅಪ್ಪು ಸರ್ನ ಮೀಟ್ ಮಾಡ್ಬೋದು, ಒಂದು ಸೆಲೆಬ್ರಿಟಿನ ಮೀಟ್ ಮಾಡ್ಬೋದು ಅನ್ನೋದೇನೋ ಒಂದು ಖುಷಿ. ಅದಂತೂ ನೆರವೇರಿತು. ಅಪ್ಪು ಸರ್ ಇಲ್ಲೇ ಪಕ್ಕದಲ್ಲೇ ಕೂತು ನಾವು ಇಂಟ್ರ್ಯಾಕ್ಟ್ ಮಾಡಿದ್ದೆಲ್ಲ ಉಂಟು. ಅದೊಂದು ಯಾವುದೋ ಸೀನಲ್ಲಿ ಸೆಟ್ ಕೆಲಸ ಏನೋ ಆಗ್ತಾ ಇತ್ತು, ಇನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ರು. ಅವಾಗ ಏನು ಓದ್ತಾ ಇದ್ದೀರಾ, ಎಷ್ಟು ವರ್ಷ, ನನ್ನ ಮಗಳೇಜು ನಿಮಗೆ, ಆ ಥರದ್ದೆಲ್ಲ ಮಾತಾಡಿದ ಮೊಮೆಂಟ್ಸ್ ಎಲ್ಲ ಶೇರ್ ಮಾಡಿದ್ದೆಲ್ಲ ಉಂಟು. ಅದಾದಮೇಲೆ ಯುವರತ್ನಲ್ಲಿ ಹಿಂಗೆ ಅದು ಒಂದು ಕಾಲೇಜ್ ಸ್ಟೋರಿ ಆಗಿರೋದ್ರಿಂದ ಸ್ಟೂಡೆಂಟ್ಸ್ನೆಲ್ಲ ಆಡಿಷನ್ ಮಾಡೇ ತಗೊಂಡಿರ್ತಾರೆ. ಅಂದರೆ ಇಟ್ಸ್ ಕೈಂಡ್ ಆಫ್ ಜೂನಿಯರ್ ಆರ್ಟಿಸ್ಟ್ಗಳ ಥರಾನೇ ಅದು. ಸೊ ನನಗೆ ಇದು ಬೇಡ ನನಗೆ ಅಂತಂತ ಹೇಳಿ ಅಲ್ಲಿಗೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರಲ್ಲ, ಅವರೆಲ್ಲ ಎಷ್ಟೋ ವರ್ಷದಿಂದ ಇಂಡಸ್ಟ್ರಿಲಿ ಟ್ರೈ ಮಾಡ್ತಾ ಇದ್ದಿದ್ದು, ಆಡಿಷನ್ಸು, ಸೀರಿಯಲ್ಲು, ಸಿನಿಮಾ ಎಲ್ಲ ಟ್ರೈ ಮಾಡ್ತಿದ್ದವರು. ಸೊ ಹಂಗೆ ಫ್ರೆಂಡ್ಸ್ ಆದರು, ಅವ್ರ ಹತ್ರ ಕಾಂಟ್ಯಾಕ್ಟ್ಸ್ ಇಸ್ಕೊಂಡೆ, ಮ್ಯಾನೇಜರ್ ಕಾಂಟ್ಯಾಕ್ಟ್ ಮಾಡಿ ಫೋಟೋಸ್ ಕಳಿಸಿ ಸೀರಿಯಲ್ಗೆ ಆಡಿಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಂಪ್ಲೀಟ್ ಮಾಡೋಕ್ಕೆ ಅಂದರೆ ಯುವರತ್ನದ್ದು ಕಂಪ್ಲೀಟ್ ಶೂಟ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಬಟ್ ಅದರಿಂದ ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿದ್ದವ್ರು ಸ್ಟೂಡೆಂಟ್ಸ್ಗಳು ಇದ್ದಿದ್ದನ್ನ ಕಾಂಟ್ಯಾಕ್ಟ್ ಸಿಕ್ತು, ಮ್ಯಾನೇಜರ್ಸ್ ನಂಬರ್ ಸಿಕ್ತು, ಆಡಿಷನ್ಸ್ ಮಾಡಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು. ನನಗೆ ಆ್ಯಕ್ಟಿಂಗ್ ಏನು ಗಂಧಗಾಳಿ ಗೊತ್ತಿಲ್ಲ, ಏನೂ ಐಡಿಯಾನೇ ಇಲ್ಲ ನನಗೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡುವಾಗ ಮೇನ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ರಲ್ಲ, ನಾನು ನೋಡ್ತಾ ಇದ್ದೆ, ಓಕೆ ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಡೈಲಾಗ್ಸ್ ಹೆಂಗೆ ತೊಗೋತಾರೆ, ಜಸ್ಟ್ ಅವ್ರು ಹಿಂಗೆ ನೋಡೋರು, ಹಾಂ ರೆಡಿ ಅಂತ ಹೇಳಿ ತೊಗೊಳ್ಳೋರು. ನನಗೆ ಒಂದು ಲೈನ್ನೇ ಬೈ ಹಾರ್ಟ್ ಮಾಡ್ತಾ ಇದ್ದೆ, ಹಿಂಗೆ ಹೇಳಿ ಹಂಗೆ ಹೇಳಿ ಇಂಟೋನೇಷನ್ಸ್ ಎಲ್ಲ. ಬಟ್ ಇಟ್ ಡಿಡ್ ಹೆಲ್ಪ್ ಮೀ. ಅಂದರೆ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಮಾಡ್ತಾ ಲೀಡ್ ಆಗಿದ್ದು ನನಗೆ ಆ್ಯಕ್ಟಿಂಗ್ ಕಲಿಯೋದಕ್ಕೆ ಹೆಲ್ಪ್ ಆಯಿತು. ಓಕೆ,